ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನ ಕಲಿಬೇಕಾ? ಹೊಸ ವಿಷಯಗಳನ್ನ ತಿಳ್ಕೋಬೇಕಾ? ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬೋದು. ವೀಕ್ಷಕರೇ, ಓಡುತ್ತಿರುವ 7 ಬಿಳಿ ಕುದುರೆಗಳ ಫೋಟೋವನ್ನು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹಾಕಿದರೆ ಒಳ್ಳೆಯ ಧನಲಾಭ ಪಡಿಬಹುದು. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಆ ಕುತೂಹಲಕಾರಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೂ ವಿಡಿಯೋದ ಕೆಳಗಡೆ ನೇತ್ರದಾನ ಮಹಾದಾನ ಅಂತ ಕಮೆಂಟ್ ಮಾಡಿ. ಇವತ್ತೇ ನೇತ್ರದಾನ ಮಾಡುವ ಒಳ್ಳೆಯ ಕಾರ್ಯಕ್ಕೆ ಮುಂದಾಗೋಣ. ನೇತ್ರದಾನ ಮಾಡುವ ಮೂಲಕ ಜಗತ್ತನ್ನು ನೋಡುವ ಹಂಬಲ ಇರುವ ವ್ಯಕ್ತಿಗಳಿಗೆ ಬೆಳಕಾಗೋಣ. ವರ್ಣಚಿತ್ರಗಳು ಮನೆ ಅಲಂಕಾರವನ್ನು ಹೆಚ್ಚಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಸೂಕ್ತ ದಿಕ್ಕಿನಲ್ಲಿ ಇರಿಸಿದಾಗ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸೋ ಕೆಲವು ವರ್ಣಚಿತ್ರಗಳಿವೆ. ವಾಸ್ತುವಿನ ಪುರಾತನ ತತ್ವಗಳ ಪ್ರಕಾರ ಕುದುರೆಗಳ ಚಿತ್ರಗಳು ಅಥವಾ ವರ್ಣಚಿತ್ರಗಳಿಗೆ ಹೆಚ್ಚಿನ ಮಹತ್ವವಿದೆ. ಕುದುರೆಗಳು, ವಿಶೇಷವಾಗಿ ಧುಮುಕುವ ಕುದುರೆಗಳು, ಶಕ್ತಿ, ಯಶಸ್ಸು, ಶಾಂತಿ ಮತ್ತು ಪ್ರಗತಿಯನ್ನ ಪ್ರತಿನಿಧಿಸುತ್ತವೆ. ಆದ್ದರಿಂದ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ 7 ಕುದುರೆಗಳ ಪ್ರತಿಮೆ ಅಥವಾ ಚಿತ್ರಗಳನ್ನ ಇಡೋದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸೋಕೆ ಇರುವಂತಹ ಅತ್ಯುತ್ತಮ ಮಾರ್ಗವಿದೆ. ಕುದುರೆಗಳು ವಾಸ್ತುಶಾಸ್ತ್ರದಲ್ಲಿ ಮಂಗಳಕರವೆಂದು ಪರಿಗಣಿಸಲ್ಪಟ್ಟ ಪ್ರಾಣಿಗಳಲ್ಲಿ ಒಂದು. ಕುದುರೆಗಳು ಚಿರತೆ, ಧೈರ್ಯ, ಶಕ್ತಿ ಮತ್ತು ನಿಷ್ಠೆಯನ್ನು ಸಂಕೇತಿಸುತ್ತವೆ. 7 ಕುದುರೆಗಳ ವರ್ಣಚಿತ್ರವನ್ನು ಇಡೋದ್ರಿಂದ ಅದು ಒಬ್ಬ ವ್ಯಕ್ತಿಯ ಜೀವನದ ವಿವಿಧ ಅಂಶಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತ ನಂಬಲಾಗಿದೆ. ಓಡುವ ಕುದುರೆಗಳು ಜೀವನದ ವೇಗ ಮತ್ತು ಬೆಳವಣಿಗೆಯನ್ನು ಸಹ ಸೂಚಿಸುತ್ತವೆ. ಇದಲ್ಲದೆ 7 ಈ ಸಂಖ್ಯೆಯನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಇದೊಂದು ಅದೃಷ್ಟದ ಸಂಖ್ಯೆಯಾಗಿದೆ. ಮಳೆಬಿಲ್ಲಿಗೆ 7 ಬಣ್ಣಗಳು. ವಧುವರರು 7 ಹೆಜ್ಜೆ ಇಟ್ಟು ಪ್ರತಿಜ್ಞೆ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಸಪ್ತರ್ಷಿಗಳಿಗೆ ಅತಿ ಮುಖ್ಯವಾದ ಸ್ಥಾನವೂ ಇದೆ. ಒಟ್ಟಿನಲ್ಲಿ ಸಂಖ್ಯೆ 7ಕ್ಕೆ ಒಳಿತುಗಳ ಜೊತೆ ಸಂಬಂಧವಿದೆ. ಆದರೂ 7 ಓಡುವ ಕುದುರೆಗಳ ವಿಶೇಷ ಏನು ಅಂತ ನೀವು ಯೋಚಿಸುತ್ತಿರ್ಬೋದು. ಅದನ್ನೇ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಹಿಂದೂ ಧರ್ಮದಲ್ಲಿ ಸೂರ್ಯದೇವನು 7 ಕುದುರೆಗಳು ಎಳೆಯುವ ರಥವನ್ನು ವಾಹನವಾಗಿ ಬಳಸುತ್ತಾನೆ ಎಂಬ ನಂಬಿಕೆ ಇದೆ. ಹಾಗಾಗಿ 7 ಕುದುರೆಗಳು ಬಹಳ ಶುಭವಾಗಿವೆ. ಕುದುರೆಗಳು ಶಕ್ತಿ ಹಾಗೂ ಯಶಸ್ಸಿನ ಸೂಚಕವಾಗಿವೆ. ಹಾಗಾಗಿ ಈ ಪೇಂಟಿಂಗ್ ವ್ಯಕ್ತಿಯ ಬದುಕಿನಲ್ಲಿ ಯಶಸ್ಸು ಹಾಗೂ ಚೈತನ್ಯವನ್ನು ತರಬಲ್ಲದು. ವಾಸ್ತುಶಾಸ್ತ್ರದ ಪ್ರಕಾರ ಈ ಪೇಂಟಿಂಗ್ ಮನೆಯಲ್ಲಿರುವ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ. 7 ಕುದುರೆಗಳು ಶಾಂತಿ, ಯಶಸ್ಸು ಹಾಗೂ ಅಭಿವೃದ್ಧಿಯನ್ನ ತರುತ್ತವೆ. ಆದ್ದರಿಂದ 7 ಕುದುರೆಗಳ ಚಿತ್ರವನ್ನ ಇಡೋದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಪ್ರಯತ್ನವನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಫಲಿತಾಂಶಗಳನ್ನ ನೀಡುತ್ತದೆ. ವ್ಯವಹಾರ ನಡೆಯುವ ಸ್ಥಳದಲ್ಲಿ ಬಿಳಿ ಬಣ್ಣದ ಓಡುತ್ತಿರುವ 7 ಕುದುರೆಯ ಫೋಟೋವನ್ನ ಹಾಕೋದ್ರಿಂದ ಯಾವ ವ್ಯಕ್ತಿ ಈ ಫೋಟೋವನ್ನ ಹಾಕ್ತಾರೋ ಅವರಿಂದ ಮಾಲೀಕನಿಗೆ ಲಾಭವಾಗುತ್ತೆ. ಹಾಗೆ ಸ್ವತಃ ಮಾಲೀಕರೇ ಈ ಫೋಟೋ ಹಾಕಿದರೆ ಅವರಿಂದ ಉದ್ಯಮಕ್ಕೆ ಲಾಭವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದರೆ ಈ 7 ಕುದುರೆಗಳಿರುವ ಚಿತ್ರವನ್ನ ಕೊಂಡುಕೊಳ್ಳುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೀವು ತಗೊಳ್ಳೋ ಚಿತ್ರದಲ್ಲಿ ಕುದುರೆಗೆ ಲಗಾಮನ್ನ ಹಾಕಿರಬಾರ್ದು. ಹಾಗೂ ಅಶ್ವಗಳ ಮುಖದಲ್ಲಿ ಆಕ್ರೋಶವಿಲ್ಲದೆ ಮಂದಹಾಸ ಇರುವ ಫೋಟೋವನ್ನ ಖರೀದಿ ಮಾಡಬೇಕು. ಕುದುರೆ ಫೋಟೋವನ್ನ ಗೋಡೆಗೆ ಪೂರ್ವ ದಿಕ್ಕಿನಲ್ಲಿ ಹಾಕಬೇಕು. ಹಾಗೂ ಅಂಗಡಿಯಲ್ಲಿ ಈ ರೀತಿ ಕುದುರೆ ಫೋಟೋವನ್ನ ಹಾಕುವ ಯೋಜನೆ ಇದ್ರೆ ವ್ಯಾಪಾರ ಕೇಂದ್ರದ ಮುಖ್ಯ ಗೋಡೆಯ ಮೇಲೆ ಹೊರಗಿನಿಂದ ಒಳಗೆ ಬರೋ ರೀತಿ ಕುದುರೆ ಫೋಟೋವನ್ನ ಹಾಕಬೇಕು. ಈ ರೀತಿ ಕುದುರೆ ಫೋಟೋವನ್ನ ವ್ಯಾಪಾರ ಕೇಂದ್ರಗಳಲ್ಲಿ, ಅಂಗಡಿಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಹಾಕಲಾಗುತ್ತೆ. ಹಾಗಾಗಿ ಮನೆಯಲ್ಲಿ ಈ ರೀತಿ ಭಾವಚಿತ್ರವನ್ನ ಹಾಕೋ ಯೋಜನೆ ಇದ್ರೆ ವಾಸ್ತುಶಾಸ್ತ್ರ ತಜ್ಞರನ್ನ ಕೇಳಿ ಹಾಕೋದು ತುಂಬಾ ಒಳ್ಳೆಯದು. ಉತ್ತರ ಗೋಡೆಯ ಮೇಲೆ 7 ಕುದುರೆ ಚಿತ್ರಕಲೆ ಕುಟುಂಬದಲ್ಲಿ ಸಮೃದ್ಧಿಯನ್ನ ಆಹ್ವಾನಿಸುವಂತೆ, ಹಾಗೆ ಪೂರ್ವವು ಬೆಳವಣಿಗೆಯ ದಿಕ್ಕು ಆಗಿದೆ. ಆದ್ದರಿಂದ ಈ ಫೋಟೋವನ್ನ ಪೂರ್ವದ ಗೋಡೆಯ ಮೇಲೆ ಇಡುವುದರಿಂದ ವೃತ್ತಿ ಬೆಳವಣಿಗೆಯನ್ನ ಬಯಸುವವರಿಗೆ ಸಹಾಯಕವಾಗಿ ಪರಿಣಮಿಸುತ್ತೆ. ಇನ್ನು 7 ಜಿಗಿಯುವ ಕುದುರೆಗಳ ಅದೃಷ್ಟದ ವರ್ಣಚಿತ್ರವನ್ನು ಇದಕ್ಕೆ ಸೂಕ್ತ ಸ್ಥಳ ಅಂದ್ರೆ ಮನೆಯ ಹಾಲ್. ಯಾವತ್ತೂ ಕುದುರೆಗಳ ಫೋಟೋವನ್ನ ವಾಸ್ತು ಶಿಫಾರಸು ಮಾಡಿದ ದಿಕ್ಕಿನಲ್ಲಿ ಗೋಡೆಯ ಮೇಲೆ ಹಾಕಿದ್ರೆ ಒಳಿತಾಗುತ್ತದೆ. ಆದರೆ ಈ ಫೋಟೋವನ್ನ ಕಿಟಕಿ ಅಥವಾ ಮುಖ್ಯದ್ವಾರದ ಬಳಿ ಇಡುವುದನ್ನ ತಪ್ಪಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ
ಮಲಗುವ ಕೋಣೆ, ದೇವಸ್ಥಾನ ಅಥವಾ ಪೂಜಾ ಕೊಠಡಿ, ಅಧ್ಯಯನ ಕೊಠಡಿ ಅಥವಾ ವಾಶ್ರೂಮ್ಗೆ ಎದುರಾಗಿರೋ ಯಾವುದೇ ಗೋಡೆಗಳ ಮೇಲೆ ಅಥವಾ ಅವುಗಳ ಬಾಗಿಲಿನ ಮೇಲೆ 7 ಕುದುರೆಗಳ ಫೋಟೋ ಹಾಕೋದು ಸೂಕ್ತ ಅಲ್ಲ. ಇನ್ನು 7 ಕುದುರೆ ಫೋಟೋ ಇದಕ್ಕೆ ಕೆಲವು ವಾಸ್ತು ಸಲಹೆಗಳು ಈ ರೀತಿಯಾಗಿವೆ. ಚಿತ್ರದಲ್ಲಿರುವ ಕುದುರೆಗಳು ಯಾವುದೇ ಅಡೆತಡೆ ಇಲ್ಲದೆ ಸರಳ ರೇಖೆಯಲ್ಲಿ ಅಥವಾ ಸಮ್ಮತಿಯಲ್ಲಿ ಓಡುವಂತೆ ಚಿತ್ರಿಸಿರಬೇಕು. ಕುದುರೆಗಳು ತೆರೆದ ನೆಲದ ಮೇಲೆ ಓಡುತ್ತಿರುವಂತೆ ಚಿತ್ರಿಸಿರಬೇಕು. ಕುದುರೆಗಳು ನೀರಿನ ಮೇಲೆ ಓಡುತ್ತಿರುವ ಚಿತ್ರ ಒಳ್ಳೆಯ ಪರಿಣಾಮ ಬೀರಲ್ಲ. ಬೆಸ ಸಂಖ್ಯೆಯ ಕುದುರೆಗಳನ್ನ ಚಿತ್ರಿಸಿರುವ ಚಿತ್ರವನ್ನ ಆಯ್ಕೆ ಮಾಡುವುದು ಸೂಕ್ತವಾಗಿದೆ. ಕೆಂಪು ಹಿನ್ನೆಲೆಯುಳ್ಳ 7 ಕುದುರೆಗಳ ಚಿತ್ರಕಲೆ ಮಂಗಳ ಗ್ರಹದ ಪ್ರಭಾವವನ್ನ ಹೊಂದಿರುತ್ತದೆ. ಇದು ವ್ಯಕ್ತಿಯ ಸ್ವಾಭಿಮಾನವನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ನೀಲಿ ಬಣ್ಣದಲ್ಲಿ ಚಿತ್ರಿಸಿದ 7 ಕುದುರೆಗಳು ಶನಿ ಗ್ರಹವನ್ನು ಪ್ರತಿನಿಧಿಸುತ್ತವೆ ಮತ್ತು ಸಾಮರಸ್ಯ ಹಾಗೂ ಶಾಂತಿಯನ್ನ ಆಹ್ವಾನಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ 7 ಬಿಳಿ ಕುದುರೆಗಳ ವರ್ಣಚಿತ್ರವನ್ನ ಆಯ್ಕೆ ಮಾಡಬೇಕು. ಬಿಳಿ ಬಣ್ಣವು ಶಾಂತಿ ಮತ್ತು ಪರಿಶುದ್ಧತೆಯನ್ನ ಸೂಚಿಸುತ್ತೆ, ಹಾಗೆ ಧನಾತ್ಮಕ ಭಾವನೆಗಳನ್ನ ಆಕರ್ಷಿಸೋಕೆ ಸಹಾಯ ಮಾಡುತ್ತೆ. ಇನ್ನು ಫೆಂಗ್ ಶೂಯಿ ಪ್ರಕಾರ ಕುದುರೆಗಳು ಶಕ್ತಿಗೆ ನಿದರ್ಶನ. ಇವು ಪಾಸಿ ಶಕ್ತಿಯನ್ನ ಕೊಡುತ್ತವೆ. ಹಾಗಾಗಿ ಕುದುರೆ ಚಿತ್ರಗಳನ್ನ ಮನೆ ಅಥವಾ ಆಫೀಸ್ನಲ್ಲಿ ಇಟ್ಟುಕೊಂಡ್ರೆ ಆ ಮೂಲಕ ಮೇಲೆ ತಿಳಿಸಿದ ವಿಧದಲ್ಲಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ವೃದ್ಧಿ ಸಾಧಿಸಬಹುದು. ಉತ್ತರ ದಿಕ್ಕಿನಲ್ಲಿ ಕುದುರೆ ಚಿತ್ರಗಳನ್ನ ಇಟ್ಟರೆ ಕೆರಿಯರ್ ಲೇಟ್ ಆಗುತ್ತೆ. ಉದ್ಯೋಗ ಸಮಸ್ಯೆಗಳನ್ನ ಎದುರಿಸುತ್ತಾ ಇರೋರು, ಆರ್ಥಿಕ ಸಮಸ್ಯೆಗಳು ಇರುವವರು ಕುದುರೆ ಚಿತ್ರಗಳನ್ನ ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ಲಕ್ ಸಹ ಕೂಡಿ ಬಂದು ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ. ಬಾಗಿಲುಗಳು ಅಥವಾ ಕಿಟಕಿಗಳಿಗೆ ಎದುರಾಗಿ ಕುದುರೆ ಚಿತ್ರಗಳ ತಲೆ ಬರುವಂತೆ ಇಟ್ಟರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ. 2 ಜೋಡಿ ಕುದುರೆ ಚಿತ್ರಗಳನ್ನ ಬೆಡ್ರೂಮ್ನಲ್ಲಿ ಇಟ್ಟುಕೊಂಡ್ರೆ ದಂಪತಿಗಳ ನಡುವೆ ಕಲಹಗಳು ಇರುವುದಿಲ್ಲ. ಗಲಾಟೆ ಇಲ್ಲದ ಸಂಸಾರದೊಂದಿಗೆ ಸುಖವಾಗಿ ಬದುಕುತ್ತಾರೆ. ಬೆಡ್ರೂಮ್ನಲ್ಲಿ ಯಾವಾಗಲೂ ಒಂಟಿ ಕುದುರೆಯ ಚಿತ್ರವನ್ನ ಇಡಬಾರದು. ಜೋಡಿ ಕುದುರೆ ಚಿತ್ರಗಳನ್ನ ಇಟ್ಟುಕೊಳ್ಬೇಕು. ಇನ್ನು ಕುದುರೆ ಪ್ರತಿಮೆಯನ್ನ ಇಟ್ಟುಕೊಳ್ಬೇಕಾದ ಅಗತ್ಯ ಇಲ್ಲ. ಕುದುರೆ ಫೋಟೋವನ್ನ ಮನೆ ಅಥವಾ ಆಫೀಸ್ನಲ್ಲಿ ನೇತಾಕೋದ್ರ ಮೇಲೆ ತಿಳಿಸಿದ ಫಲಿತಾಂಶ ಸಿಗುತ್ತದೆ. 7 ಕುದುರೆಗಳು ಅಕ್ಕಪಕ್ಕ ಓಡುತ್ತಿರುವಂತೆ ಇರುವ ಫೋಟೋ ಅಥವಾ ವಿಗ್ರಹವನ್ನ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು. ಇದರಿಂದ ಮನೆ ಅಥವಾ ಆಫೀಸ್ನಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ತೊಲಗುತ್ತದೆ. ಸಮಸ್ಯೆಗಳು ಏನೇ ಇರಲಿ ಮಂಜಿನಂತೆ ಕರಗಿ ಹೋಗುತ್ತೆ. ಎಂದಿಗೂ ಒಂದೇ ಓಡುವ ಕುದುರೆಯ ಫೋಟೋವನ್ನ ಹಾಕಬೇಡಿ. ಇದು ದುರಾದೃಷ್ಟವನ್ನ ತರುತ್ತೆ. ಕುದುರೆಯ ಮೇಲೆ ಹಗ್ಗ ಇರಬೇಕು. ಆದ್ರೆ ಈ 7 ಕುದುರೆಗಳ ಹಗ್ಗದಿಂದ ಬಂಧಿಸಿರೋ ಚಿತ್ರ ಇದು ಕೂಡ ಅಭಿವೃದ್ಧಿಯನ್ನ ತಡೆಯುತ್ತೆ. ಪೇಂಟಿಂಗ್ ನಲ್ಲಿ ಕುದುರೆಯ ಪೂರ್ತಿ ಚಿತ್ರ ಕಾಣೋ ರೀತಿ ಹಾಕಿರ್ಬೇಕು. ಕುದುರೆಯ ಮುಖದಲ್ಲಿ ಸಂತೋಷ ಹಾಗೂ ಧೈರ್ಯ ಎದ್ದು ಕಾಣ್ತಾ ಇರಬೇಕು. ನೋಡಿದ್ರಲ್ವಾ ವೀಕ್ಷಕರೇ, ಓಡುತ್ತಿರುವ 7 ಬಿಳಿ ಕುದುರೆಗಳ ಫೋಟೋವನ್ನ ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹಾಕಿದ್ರೆ ಒಳ್ಳೆಯ ಧನಲಾಭ ಪಡೆಯಬಹುದು. ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅನ್ನೋ ಈ ರಹಸ್ಯ ಮಾಹಿತಿಯನ್ನ ತಿಳಿಸಿಕೊಟ್ಟಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೂ ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.